ವಿಧಿ ಅನ್ನೋದೇ ತುಂಬಾ ಡಿಫ್ರೆಂಟ್ ಹೆಸರು. ಇಡೀ ಎಷ್ಟು ಸೀರಿಯಲ್ಗಳು ಬಂದಿದೆ, ಎಂತ ಸೀರಿಯಲ್ ಇಂಥದೊಂದು ಹೆಸರು ಇಡಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ಲ ನೋಡಿ. ಅಂತ ಹೆಸರು ನಿಮಗೆ ಸಿಕ್ಕಿದೆ. ನೆಕ್ಸ್ಟ್ ಯಾರು ಇಡಲ್ಲ, ವಿಧಿ ವಿಧಿ ನೀವೇ. ಈಗಲೂ ನನ್ಗೆಲ್ಲ ವಿಧಿ ವಿಧಿ ಅಂತ ನಾನು ಹೆಸರು ಸೇವ್ ನಾನು ತೋರಿಸ್ಲಾ, ನನ್ನ ಹೆಸರು ಹಾಗೆ ಸೇವ್ ಮಾಡಿದ್ದೆ. ಸೊ ಹೆಂಗ್ ಅನ್ನಿಸ್ತು ಆ ಫೇಮ್ ಸಿಗಕ್ ಸ್ಟಾರ್ಟ್ ಆಯ್ತು, ಜನ ನೋಡಕ್ ಶುರು ಮಾಡಿದ್ರು? ಡೆಂಟಿಸ್ಟ್ ಆಗ್ಬೇಕಾಗಿರೋ ನಟಿ ಆದ್ರು, ನಟಿಗೆ ಫ್ಯಾನ್ ಫಾಲೋಯಿಂಗ್. ಒಂದ್ಸತಿ ಯಾರಾದ್ರೂ ನಿಮ್ಮನ್ನ ರೆಕಗ್ನೈಸ್ ಮಾಡಿದಾಗ ನಿಮ್ಗೆ ಅನ್ಸುತ್ತೆ, ಓ ನಾನು ಅಲ್ಲಿ ಆಕ್ಟ್ ಮಾಡ್ತಿರೋದು ಜನರಿಗೆ ರೀಚ್ ಆಗ್ತಿದೆ ಅನ್ನೋ ತುಂಬಾ ಖುಷಿ ಆಗುತ್ತೆ. ಓಕೆ, ವಿಧಿ ಅಂತ ರೆಕಗ್ನೈಸ್ ಮಾಡ್ತಾರೆ, ಲಾವಣ್ಯ ಅಂತ ಅಲ್ಲ. ಸೊ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ, ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿದೆ ಜನರಿಗೆ, ದಟ್ ಇಸ್ ಲೈಕ್ ಓ ನಾನ್ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿರೋ ಆರ್ಟಿಸ್ಟ್ ಬಗ್ಗೆ ಏನಾದ್ರು ಅಭಿಪ್ರಾಯ ಹಂಚ್ಕೊಳ್ಳೋದಾದ್ರೆ? ಇಟ್ ವಾಸ್ ನಂದು ಇನ್ನೊಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಎಲ್ರು ಆ ಸೆಟ್ ಅಲ್ಲಿ ಈ ತರ ಒಬ್ರು ಅಂತ ಅಲ್ಲ, ಇಡೀ ಎಲ್ರು, ಅಮ್ಮ ಆಯ್ತು, ನನ್ಗೆ ಹಂಗೆ ಬರುತ್ತೆ ಹೆಸರು ಕೂಡ ಹಂಗೆ, ಅತ್ತೆ, ಅಮ್ಮ, ಸುಪ್ರೀತಾ, ಎಲ್ರು ಒಂಥರ ಫ್ಯಾಮಿಲಿ ತರ ಇದ್ವಿ. ನಾನು ಹೇಳಿದ್ನಲ್ಲ 15 days ಆದ್ಮೇಲೆ ನಾವೆಲ್ಲ ಕಾಯ್ತಿರ್ತಿದ್ವಿ. ಓ 15th ಬಂತು, ಎಲ್ರು ಬರ್ತಾರೆ, ಏನಾಯ್ತು, ಅದು ತಂದ್ರು, ಇದು ತಂದ್ರು, ಅದು ತಿಂದ್ವಿ, ಇದೇ ತರ ಅವ್ರ ಕತೆಗಳು. ಏನ್ ಗೊತ್ತಾ, ನಾನು ಹಿಂಗ್ ಮಾಡ್ದೆ, ಇಲ್ಲಿ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ. ಸೊ ಇಟ್ ವಾಸ್ ನಮ್ದು ಹಟ್ಟೆಗಳೇ ಜಾಸ್ತಿ ಇರ್ತಿತ್ತು ಸೆಟ್ ಅಲ್ಲಿ. ನಮ್ ಸೀನ್ ಇಲ್ಲ, ಈಗ ಲಕ್ಷ್ಮಿ ಸೀನ್ಸ್ ಏನಾದ್ರು ನಡೀತಿರುವಾಗ ನಾವು ಸೀನ್ ನೋಡ್ಕೊಂತಿದ್ವಿ, ಆದ್ರೆ ಬಯಸ್ಕೊತಿದ್ವಿ. ಬಟ್ ಅದೊಂಥರ ಖುಷಿ, ಎಲ್ರು ಸೇರ್ಕೊಂಡು ರೀಲ್ಸ್ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು. ಸೊ ಇಟ್ ವಾಸ್ ಲೈಕ್ ಫ್ಯಾಮಿಲಿ ಅಲ್ವಾ, ಫುಲ್ ಎಂಜಾಯ್ಮೆಂಟ್. ಈ ಕಡೆ ನೋಡಿದ್ರೆ ಒಳ್ಳೆ TRP, ಒಳ್ಳೆ ಫ್ಯಾನ್ ಫಾಲೋಯಿಂಗು ಧಾರಾವಾಹಿಗೆ. ಹೌ ಹ್ಯಾಪಿ ಆರ್ ಯು ಆ ಟೈಮಲ್ಲಿ? ಅಂದ್ರೆ ಓಕೆ ಅಪ್ಪ, ನಾನು ಆಸೆ ಪಟ್ಟಾಗ ಒಂದು ಪಾತ್ರ ಸಿಕ್ತು, ನಾನು ಮಾಡಿದೆ, ಜನ ರೆಕಗ್ನೈಸ್ ಮಾಡ, ಇಷ್ಟೇ ನೀವು ಕೇಳ್ಕೊ. ನಾಟ್ ಲೈಕ್ ನಾನು ಆ ಥರ ಎಲ್ಲ ದೊಡ್ಡ ನಟಿ ಆಗಬೇಕು ಅನ್ನೋ ಆಸೆನೂ ಅಲ್ಲ. ಬಿಕಾಸ್ ನೀವು ಪ್ರೊಫೆಷನಲಿ ಯು ಆರ್ ವೆರಿ ಸ್ಟ್ರಾಂಗ್, ಫಿನಾನ್ಷಿಯಲ್ ವೈಸು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಪ್ಯಾಷನ್ಗೆ ತಕ್ಕಂತ ಒಂದು ಪ್ರತಿಫಲ ವಿಧಿ ಪಾತ್ರ. ಬಟ್ ಎನಿವೇಸ್, ಈಗ ವಿಧಿ ಪಾತ್ರನ ತುಂಬಾ ಜನ ಮಿಸ್ ಮಾಡ್ಕೋತಿರ್ತಾರಪ್ಪ. ಸೊ ಈಗ ಲಾವಣ್ಯ ಒಳಗಡೆ ಎಲ್ಲರೂ ಅದೇ ಕೇಳ್ತಿರ್ತಾರೆ, ಯಾಕೆ ಸೀರಿಯಲ್ ನಿಂತೋಯ್ತು, ಯಾಕೆ ಯಾಕೆ ಯಾಕೆ? ನಾನು ಇಲ್ಲ, ಅದೇನೋ ಆಗಿತ್ತು. ಎಸ್ ಬಟ್ ಈಗ ವಿಧಿದು ಒಂದೆರಡು ಡೈಲಾಗ್ ಹೇಳ್ಬೋದಾ ಬೈಯೋ ತರ? ಕೂದ್ಲೆಲ್ಲ ಅಳ್ಳಾಡೋದು ನೀವು ಡೈಲಾಗ್ ಹೇಳ್ತಿದ್ರೆ, ಓ ಮೈ ಗಾಡ್. ಡೈಲಾಗ್ ಏನಾರು ಒಂದು 2 lines ನಿಮ್ಮ ಅಮ್ಮಂಗ್ ಬೈಯೋ ತರನೋ, ಇಲ್ಲ ಭೂಮಿಗೆ ಅದೇನೋ ಅಂತಿದ್ರಲ್ಲ, ಏನು ಭೂಮಿನ ಸ್ಟಾರ್ಟಿಂಗ್ ಅಲ್ಲಿ ಎಣ್ಣೆ ಮುಗ್ದೋಳು, ಏನೋ ಗಲ್ಲಿ ಗರ್ಲ್ ಅಂತ ಫೇಮಸ್ ಆಗ್ಬಿಟ್ಟಿತ್ತು. ಯು ಗಲ್ಲಿ ಗರ್ಲ್, ನನ್ಗೆ ಹೇಳಕ್ ಬರ್ತೀಯಾ ಅಂತ ಎಲ್ಲ. ಆಮೇಲೆ ಆಲ್ಮೋಸ್ಟ್ ಅದೇ ತರ, ಈ ಅನ್ಎಜುಕೇಟೆಡ್, ಈ ಗಲ್ಲಿ ಗರ್ಲ್, ಮತ್ತೆ ಏನೋ ಎಣ್ಣೆ ಮುಖದವಳೆ, ಅದೊಂದು ಎಣ್ಣೆ ಮುಖದವಳು, ಇಡಿಯಟ್, ಅದೆಲ್ಲ ಕಾಮನ್ ಆಗಿ ಬೈತಿದ್ದೆ. ಗಲ್ಲಿ ಗರ್ಲ್ ಬಟ್ ಒಂದು ಡೈಲಾಗ್ ಏನಾದ್ರು ನೆನಪಾಗ್ಬೋದಾ ಇವಾಗ ಹೇಳೋ ತರ? ಯಾರಿಗಾನ ಬೈಯೋ ತರದ್ದು, ಭೂಮಿಗೆ ಬೈಯೋ ತರದ್ದು ಸ್ಪೆಷಲಿ ಸಾಕಾದಾಗ ಬೈತಾ ಇದ್ರು ಭೂಮಿಗೆ. ಭೂಮಿಗಲ್ಲ ಪಾಪ, ಲಕ್ಷ್ಮಿಗೆ. ಲಕ್ಷ್ಮಿ ಭೂಮಿ ಅವರೇ ರಿಲಿ ಸಾರಿ, ನನಗೆ ಭೂಮಿ ತುಂಬಾ ಪರಿಚಯ, ನಾ ಏನು ಅನ್ಕೊಳಲ್ಲ. ಉಫಿ ಭೂಮಿ. ಲಕ್ಷ್ಮಿಗೆ ಬೈಯೋದು ಅಂತ ಆದ್ರೆ ಲಕ್ಷ್ಮಿಗೆ ಬೈಬೇಕು, ವಿಧಿ ಇನ್ಯಾರಿಗೆ? ಇಲ್ಲ, ನಮ್ಮ ಅಣ್ಣಂಗೂ ಬೈತಾ ಇರ್ತೀನಿ, ಬೈತಾ ಇರ್ತೀನಿ ನಾನು. ಸೊ ಸ್ಟಾರ್ಟಿಂಗ್ ಇದ್ರಲ್ಲಿ ಅಮ್ಮನ್ ಬರ್ಡೇ ಇರುತ್ತೆ, ಕಾವೇರಿ ಅವ್ರದ್ದು. ಕೇಕ್ ಸೆಲೆಕ್ಟ್ ಮಾಡೋಣ ಅಂತ ನಾನು ಹೋಗಿರ್ತೀನಿ ಬೇಕ್ರಿಗೆ. ಅಣ್ಣ ಬರ್ತಾನೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅಂದ್ರೆ ನಾನು ಅಣ್ಣ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಕೇಕ್ ತಗೊಂಡ್ ಬರೋಣ ಅಂತ. ಸೊ ಬೇಕ್ರಿಗೆ ಹೋದಾಗ ತುಂಬಾ, ಅಂದ್ರೆ ಅಣ್ಣ ಬಂದಿಲ್ಲ ಅಂತ ಆಲ್ರೆಡಿ ಕೋಪ ಇರತ್ತೆ ನಂಗೆ. ಸೊ ನಾನು ಬೇಕ್ರಿಲಿ ನಿಂತ್ಕೊಂಡಿದೀನಿ, ವೈಷ್ಣವ್ ಬರ್ತಾನೆ, ವೈಷ್ಣವ್ ಲಕ್ಷ್ಮಿನ್ ಕರ್ಕೊಂಡ್ ಬರ್ತಾನೆ. ಅವಾಗ ಅವ್ರದ್ದು ಜಸ್ಟ್ ಇನ್ನು ಫಿಕ್ಸ್ ಆಗಿರತ್ತೆ ಅಷ್ಟೇ, ಫಿಕ್ಸ್ ಆಗಿರತ್ತೆ. ಸೊ ಕರ್ಕೊಂಡ್ ಬರ್ತಾನೆ, ನಾನು ಈಗ ನೋಡ್ತಾ ಇದ್ದೀನಿ, ಅವ್ನು ಬಂದ, ಅವ್ನು ಹೇಳ್ತಾನೆ, ಏನಕ್ಕೆ ಒಬ್ಳೆ ಬಂದಿದ್ಯಾ ಅಂತ ಹೇಳ್ತಾನೆ. ಸೊ ನಾನು ಏನೂ ಬೇಕಾಗಿಲ್ಲ ಅಲ್ಲ, ನಾನು ಅಮ್ಮನ ಬರ್ಡೇ ಕೇಕ್ ನಾನೇ ಸೆಲೆಕ್ಟ್ ಮಾಡ್ತೀನಿ, ನೀನು ನಿನ್ ಎಣ್ಣೆ ಮುಗ್ದವಳ ಜೊತೆ ಬರೋದೇನು ಬೇಕಾಗಿಲ್ಲ. ಇಷ್ಟೇ ಇನ್ನೂ ಇದೆ. ಬಟ್ ಅದೇ ಆರೋಗ್ಯ ವಿಧಿ ಅಂದ್ರೆ ಆರೋಗ್ಯ ಯಾವಾಗ್ಲೂ
ಆರೋಗ್ಯನ್ಸಲೇ ಇರ್ತಾಳೆ. ಅವಳಿಗೆ ತೃಪ್ತಿ ಅನ್ನೋದಿಲ್ಲ ವಿಧಿ ಪಾತ್ರಕ್ಕೆ. ಅವಳ ಮಾತು ಕೇಳ್ಬೇಕೆಲ್ಲರೂ. ಈ ಒಂದು ಪಾತ್ರದ ಲಕ್ಷಣಗಳು ಅಂತ ಹೇಳ್ಬೋದು. ಬಟ್ ಏನಾಗುತ್ತೆ ಅಂತಂದ್ರೆ ಆಸ್ ಅ ಫ್ರೆಶರ್ ಆರ್ಟಿಸ್ಟ್ ಆಗಿ ಏನೇ ಪಾತ್ರ ಆಗಿರ್ಬೋದು, ಬಟ್ ಅಲ್ಲಿ ನಿಂತಿರೋದು ಒಬ್ರು ದೈತ್ಯ ಪ್ರತಿಭೆ. ಈಗ ಸುಷ್ಮಾ ರಾವ್ ಅವರೇ ಆಗಿರ್ಬೋದು, ಅಥವಾ ಸುಷ್ಮಾ ನಾಣಯ್ಯ ಮ್ಯಾಮ್ ಅವರಾಗಿರ್ಬೋದು, ಅಗೇನ್ ಶ್ರಮಂತ್ ಅವರಾಗಿರ್ಬೋದು, ಆಲ್ ಒಂದು ವ್ಯಾಲಿಡ್ ಆರ್ಟಿಸ್ಟ್ಗಳು. ಬಟ್ ಪಾತ್ರವಾಗಿ ಬೈಯೋದು ಓಕೆ, ಬಟ್ ಸ್ಟಿಲ್ ಅದೊಂದು ಒಳಗೆ ಏನಾರು ಅನ್ನಿಸ್ತಾ, ಅಯ್ಯೋ ದೇವ್ರು ಹಿಂಗ ಇದಿದೆಯಲ್ಲ ಇವರು ಡೈಲಾಗ್. ಅದ್ ಯಾವಾಗ್ಲೂ ಹಂಗ ಅನ್ಸ್ತಿತ್ತು. ಸ್ಟಾರ್ಟಿಂಗ್ ಅಲ್ಲಂತೂ ತುಂಬಾ ಅನ್ಸ್ತಿತ್ತು, ಸರ್ ಇದು ನನಗೆ ಕೊಟ್ಟಿದ್ದೀರಲ್ಲ ಸರ್, ನಾನು ಈಗ ಬಂದಿದ್ದೀನಿ ಸರ್ ಇವ್ರಿಗೆ ಬೈಬೇಕಾ ನಾನು ಅಂತ. ಬೈ ತಳ್ಳು ಹೊಡಿ ಯಾರಿಗೂ ಸಿಗಲ್ಲ ಅವಕಾಶ, ಹೇಳ್ತೀನಿ. ಬಟ್ ಆಲ್ ಗುಡ್ ಆ ಟೈಮಲ್ಲೆಲ್ಲ. ಸೊ ಅದಾದ್ಮೇಲೆ ಸ್ಪ್ಲಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಲಕ್ಷ್ಮಿ ಯಾವಾಗ ಕತೆ ಚೆನ್ನಾಗಿ ಆಗ್ತಾ ಇದೆ, ಕಥೆಯ ಆಯಾಮಗಳು ತೆರ್ಕೊಳ್ತಾ ಹೋಯ್ತು, ಆವಾಗ ನಿಮಗೆ ಸ್ಪ್ಲಿಟ್ ಕೊಡ್ತಾರೆ. ನಿಮಗೆ ಅಕ್ಕ ತಂಗಿ ರೂಲ್ ಮಾಡ್ಬಿಡ್ತೀರಾ 7:30 ಸ್ಲಾಟ್ನ. ಏನ್ ಅಕ್ಕ ಅಂದ್ರೆ ತಂಗಿಗಿಂತ ಅಕ್ಕ ಜಾಸ್ತಿ. ಬಟ್ ಆಗ ಐ ಥಿಂಕ್ ಇಫ್ ಇನ್ ಕೇಸ್ ಏನ್ ಗೊತ್ತಾ, ಇಫ್ ಭಾಗ್ಯಲಕ್ಷ್ಮಿದು ಅರ್ಧ ಸ್ಲಾಟೇ ಇದ್ದಿದ್ರೆ ಮೇ ಬಿ ಫೀಡ್ ಆಫ್ ಆಗ್ತಿತ್ತೇನೋ ವಿಧಿ ಪಾತ್ರ. ಅದ್ರ ಬಗ್ಗೆ ಗೊತ್ತಿಲ್ಲ ಐಡಿಯಾ. ಬಟ್ ಸ್ಪ್ಲಿಟ್ ಆದಾಗ ವಿಧಿಗೇನೆ ಒಂದು ಸ್ಲಾಟ್ ಕೊಟ್ಟಂಗೆ, ಅಂದ್ರೆ ವಿಧಿಗೇನೆ ಒಂದು ಪಾತ್ರವನ್ನ ಪುಷ್ ಮಾಡೋ ರೀತಿ, ಆ ಪಾತ್ರದ ವಿಶ್ಲೇಷಣೆಗಳು ಸ್ವಲ್ಪ ಎಕ್ಸ್ಟೆಂಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ವಿಧಿನ ಇನ್ನೂ ಹೈಲೈಟಿಂಗ್ ಆಗಿ ತೋರಿಸೋದಾಗಿರ್ಬೋದು, ವಿಧಿಗೆ ಯಾವ ರೀತಿ ಪಾತ್ರವನ್ನ ಕೂರಿಸ್ಬೇಕು ಅದೆಲ್ಲವನ್ನ ಮಾಡ್ತಾ ಹೋದ್ರು ಜಯ ಮೇಡಮ್ ಅವರು. ಸೊ ಎಷ್ಟು ಖುಷಿ ಆಯ್ತು. ಸ್ಪ್ಲಿಟ್ ಆಗಿದ್ದು ಒಂದು ರೀತಿನಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ಅವಕಾಶಗಳು ಜಾಸ್ತಿ ಆದಂಗೆ. ಹಾಗೆ ಅರ್ಧ ಗಂಟೆಲಿ ಎಷ್ಟು ನಿಮಿಷ ಕಾಣಿಸ್ಕೊಂತೀರಾ ನೀವು, ರೈಟ್? ಸೊ ಹಾಗೆ ನೋಡಕ್ ಹೋದ್ರೆ ಸ್ಪ್ಲಿಟ್ ಆಗಿದ್ದು ಖುಷಿ ಆಗಿದ್ದು. ಯಾಕಂದ್ರೆ ಅಷ್ಟು ಕ್ಯಾರೆಕ್ಟರ್ಸ್ ಇತ್ತು ಅಲ್ಲಿ. ಅಕ್ಕ, ತಂಗಿ, ಅಣ್ಣ, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ತಂಗಿ, ಆಮೇಲೆ ಅತ್ತೆ ಮಗ, ಎಲ್ರು ಇದ್ವಿ, ಅಜ್ಜಿ, ಎಲ್ರು ಇದ್ರು. ಸೊ ಮೋಸ್ಟ್ಲಿ ಅದು ಸ್ಪ್ಲಿಟ್ ಆದ್ಮೇಲೆ ಅವ್ರವ್ರ ಕ್ಯಾರೆಕ್ಟರ್ ಅಂದ್ರೆ ಇಂಪಾರ್ಟೆನ್ಸ್ ಅಂಡ್ ಆ ಸ್ಪೇಸ್, ಸ್ಕ್ರೀನ್ ಸ್ಪೇಸ್ ಆಯ್ತು. ಎಲ್ಲರಿಗೂ ಅವ್ರವ್ರದಾದ ಆ ಕ್ಯಾರೆಕ್ಟರ್ಸ್ ಏನ್ ಬರ್ದಿದ್ರು ಮ್ಯಾಮ್, ಆ ಕ್ಯಾರೆಕ್ಟರ್ಗೆ ಅದೊಂದು ಜಸ್ಟಿಫಿಕೇಶನ್, ಒಂದು ಇಂಪಾರ್ಟೆನ್ಸ್ ಸಿಕ್ತು ಅದಾದ್ಮೇಲೆ. ಸೊ ಇದಾದ ನಂತರದಲ್ಲಿ ವಿಧಿಗೆ ಒಳ್ಳೊಳ್ಳೆ ಕಾಮೆಂಟ್ಗಳು. ಇದ್ರೆ ಅಮ್ಮ ತಾಯಿ ಎಲ್ಲಿದ ಮೈಸ್ಮಿನ, ಬೇಡಪ್ಪ ನಿನ್ನಂತ ಮಗಳು ಬೇಡ, ನೋಡ್ ಕಲ್ತ್ಕೋ ಲಕ್ಷ್ಮಿ, ನೋಡ್ ಕಲ್ತ್ಕೋ. ಅಂತೂ ಇಷ್ಟು ಬೈಕ್ ಅಂತಿದ್ರು. ನಿಮ್ದು ಸ್ಲ್ಯಾಂಗ್ ಬೇರೆ, ಮೊದ್ಲೇ ಬೇರೆ. ಯಾವಳು ಏನ್ ಇವಳು. ಬಟ್ ಹೆಂಗೆ ಮನೆಯಿಂದ ಏನೇನ್ ಕಾಲ್ ಬರ್ತಾ ಇತ್ತಾ? ಮನೆಯಿಂದ ಬರ್ತಾ ಇತ್ತು, ನೀನ್ ಸೀರಿಯಲ್ ನೋಡ್ತಾ ಇದೀವಿ, ನೀನ್ ಹಿಂಗ್ ಮಾಡ್ತಾ ಇದೀಯಾ ಅಂತ. ನನ್ ಚಿಕ್ಕ ತಂಗಿ, ಅವಳಿಗೆ ತುಂಬಾ ಎಕ್ಸೈಟ್ಮೆಂಟ್. ಅಕ್ಕ ಏನಾಗುತ್ತೆ, ನಿನ್ನ ಅಮ್ಮ ಹೊಡಿತಾರ ನೆಕ್ಸ್ಟ್, ಹೊಡ್ಸ್ಕೊತೀಯ ನೀನು, ಹೊಡ್ಸ್ಕೊತೀಯ? ಅಂತ ನಾನು ಹೇಳಲ್ಲ, ನೋಡು 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 ಅಂತ ಅವಳಿಗೆ ಯಾವಾಗ್ಲೂ. ಸೋ ಗುಡ್. ಸೊ ಐ ಥಿಂಕ್ ಎಲ್ಲಾರ ಕೈಲೂ ಬಯಸ್ಕೊಂಡ್ಬಿಟ್ಟಿದ್ದೀರಾ ವಿಧಿ ಪಾತ್ರದಿಂದ? ಬಯಸ್ಕೊಂಡಿದೀನಿ. ಹೊಡ್ಸ್ಕೊಂಡಿದ್ದೀರದು ಯಾವ ಸಿಚುವೇಶನ್ ಅದು? ಅಮ್ಮ ಹೊಡಿತಾರೆ, ಅಣ್ಣನೂ ಹೊಡಿತಾನೆ, ಅಪ್ಪನೂ ಹೊಡಿತಾರೆ, ಎಲ್ಲ ಇದೆ. ಕಿರ್ಕಿರಿ ಮಾಡೋದು, ಆಮೇಲೆ ಬರ್ತಾರೆ, ಏಟ್ ಹಾಕ್ತಾರೆ. ಸೊ ಇದಾದ್ಮೇಲೆ ಮುಗೀತು ಅಂತ ಬಂದು ಹೇಳಿದಾಗ ನಿಮ್ಗಳ ಮೊದಲನೇ ರಿಯಾಕ್ಷನ್ ಏನಾಗಿತ್ತು ಅಂತ? ವಾಟ್ ಅನ್ನೋ ತರ ಇದ್ದೇ ಇರುತ್ತೆ. ಏನೋ ಇಲ್ಲ, ಏನೋ ಮೋಸ್ಟ್ಲಿ ಸುಮ್ನೆ ಏನೋ ಹೇಳ್ತಾರೆ, ಏನೋ ಇರುತ್ತೆ, ಚಾನ್ಸೇ ಇಲ್ಲ. ಯಾಕೆ ಇನ್ನು ಇಷ್ಟ ಕತೆ ಇದೆ, ಯಾರು ಎಲ್ರು ಇಲ್ಲ ಇದಾರೆ, ಏನೂ ಆಗಿಲ್ಲ, ಏನಾಯ್ತು ಸಡನ್ ಆಗಿ ಅಂತ. ಇಲ್ಲ ಬಿಡು, ಏನೋ ಸುಮ್ಮನೆ ಇರುತ್ತೆ, ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ನಾವ್ ಅನ್ಕೊಂಡ್ವಿ. ಬಟ್ ಅದು ಬರ್ತಾ ಬರ್ತಾ ಇಲ್ಲ, ಸೀರಿಯಸ್ ಆಗ್ತಾ ಇದೆ, ಇಲ್ಲ ನಿಜವಾಗ್ಲೂ ಈ ತರ ಅಂತ ಹೇಳಿದ್ರು. ಆಮೇಲೆ ಇನ್ನೇನು ಆ ಎಪಿಸೋಡ್ಸ್, ಅದು ನಮ್ ಸ್ಟೋರಿನೂ ಹಂಗೆ ಬರಕ್ ಸ್ಟಾರ್ಟ್ ಆಯ್ತು. ಕಾವೇರಿ ಬಿದ್ದೋಗ್ತಾರೆ, ಅದಾಗುತ್ತೆ ಇದಾಗುತ್ತೆ. ಲೈಕ್ ಮೋಸ್ಟ್ಲಿ ನಮ್ಗೂ ಅವಾಗ ಅನ್ಸ್ತು, ಓಕೆ ಇಲ್ಲ ಮುಗೀತು ಅಂತ. ಆಮೇಲೆ ಎಲ್ರು ಬಂದ್ರು, ಸೆಟ್ಟಿಗೆ ಬಂದು ಹೇಳಿದ್ರು, ಎಲ್ರು ಹತ್ವಿ, ಕರೆದ್ವಿ, ಎಲ್ಲ ಆಯ್ತು. ಬಟ್ ಅದೊಂದು ಅನ್ಸ್ತಾನೆ ಇರ್ಲಿಲ್ಲ. ಇನ್ ನೆಕ್ಸ್ಟ್ ಮುಗೀತಲ್ವಾ, ಮುಗ್ದಾದ್ಮೇಲೆ ನೆಕ್ಸ್ಟ್ ಮಂತ್ 15th ಅಂದ್ರೆ ಆ 10 days ಆದ್ಮೇಲೆ 15th ಹತ್ರ ಬರ್ತಿರುತ್ತಲ್ಲ, ವಿ ಸ್ಟಾರ್ಟ್ ಅಪ್ ಪ್ರಿಪ್ರೇಷನ್ಸ್. ಓಕೆ ಇದು ಶೂಟಿಗೆ ಈ ಬಟ್ಟೆ ಎಲ್ಲ ಅದು ಇದು ಅನ್ಕೊಂಡು ಅದೇ ತರ ಫೀಲ್ ಇತ್ತು. ಇನ್ನು ಮುಗಿದ್ಮೇಲೆನು ಇಲ್ಲ ಮುಗ್ದಿದೆ ಅಲ್ವಾ, ಅಯ್ಯೋ ಅನ್ಕೊಂಡು ಅವಾಗ ಅಯ್ಯೋ ಪ್ಯಾಕ್ ಮಾಡು, ಅಯ್ಯೋ ಲಾಸ್ಟ್ ಡೇ ಶೂಟ್ ಅಂತೂ ಹೆವಿ. ಲಾಸ್ಟ್ ಡೇ ಶೂಟ್ ಅಂತೂ ಹೆವಿ. ಅಲ್ಲಿ ಬೆಟರ್ ಶೂಟ್ ಇತ್ತು ನಮ್ಗೆ. ಸೊ ಬೆಟರ್ ಅಲ್ಲೇ ಬಂದಿದ್ರು, ಅಲ್ಲಿ ಬಂದು ಹೇಳಿ ಎಲ್ಲ ಫೋಟೋಸ್ ಎಲ್ಲ ತಕೊಂಡ್ವಿ, ಮಜಾ ಮಾಡಿದ್ವಿ. ಬಟ್ ಅಷ್ಟೇ ಬೇಜಾರಾಗ್ತಿತ್ತು ನಮ್ಮೆಲ್ರಿಗೂನು. ಅಯ್ಯೋ ಲಾಸ್ಟ್ ಡೇ ಅಂತ ಅನ್ಸ್ತಾನೆ ಇರ್ಲಿಲ್ಲ ಲಾಸ್ಟ್ ಡೇ ಅಂತ. ಬಟ್